ಯಾಕಂದ್ರೆ ಆಡಳಿತದಲ್ಲಿ ಪಕ್ಷ ಇರೋದರಿಂದ ನಮ್ಮ ಕೆಲಸ ಕಾರ್ಯಗಳು ಸಸಾರವಾಗಿ ನಡೆಯುತ್ತವೆ. ಆಮೇಲೆ ಎಲ್ಲ ನಿಮ್ಮ ಗ್ಯಾರಂಟಿ ಯೋಜನೆಗಳನ್ನು ಎಲ್ಲ ಹೆಣ್ಣು ಮಕ್ಕಳು ಆಮೇಲೆ ಜನಪರವಾಗಿ ಇರೋದರಿಂದ, ಶೋಷಿತರು ನಿರ್ಗತಿಕರ ಪರವಾಗಿ ಇರೋದರಿಂದ ನೀವು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದ್ರೆ ತುಂಬ ಒಳ್ಳೆಯದಂತಂದು ನಾವು ಹೇಳ್ಬೋದು ಸರ್. ಅನುಕಂಪನೂ ಇದೆ, ಆಮೇಲೆ ಕೆಲಸನೂ ಮಾಡ್ತಾ ಇದೆ. ಸುಮಾರು ಎಷ್ಟೋ ಇತಿಹಾಸವಿದೆ ಕಾಂಗ್ರೆಸ್ ಪಕ್ಷಕ್ಕೆ. ಹೀಗಾಗಿ ಕಾಂಗ್ರೆಸ್ ಪಕ್ಷ ಗೆದ್ರೆ ಎಲ್ರಿಗೂ ಅನುಕೂಲವಾಗುತ್ತೆ. ನಿರ್ಗತಿಕರಿಗೆ ಆಮೇಲೆ ಶೋಷಿತರಿಗೆ ಎಲ್ಲರಿಗೂ ಅನುಕೂಲವಾಗುವ ತರ ಇದೆ ಅಂತಂದು ಹೇಳ್ಬೋದಂತ ಸರ್. ಸಾಕಷ್ಟು ಸಮಾಜಗಳಿಗೆ, ಆಮೇಲೆ ಗುಡಿ ಗುಂಡಾರಗಳಿಗೆ, ಆಮೇಲೆ ಮಸೀದಿಗಳಿಗೆ ಸರ್ಕಾರದಿಂದ ಏನು ಅನುದಾನ ಬರುತ್ತೆ ಅದನ್ನೆಲ್ಲ ಕೊಟ್ಟಿರೋದಾಗಿದೆ. ಆಮೇಲೆ ರೋಡು, ರಸ್ತೆ, ಮೆಡಿಕಲ್ ಕಾಲೇಜು, ಆಮೇಲೆ ಅಡಿಗಲ್ಲು ಸಮಾರಂಭ ಮಾಡಿದ್ದಾರೆ. ಹೀಗಾಗಿ ಕಾರ್ಯಕರ್ತರು ಹುಮ್ಮಸ್ನಿಂದ ಬರ್ತಾ ಇದ್ದಾರೆ. ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12ರವರೆಗೂ ಪ್ರಚಾರ ಮಾಡೋದಿದೆ ಅಂತಂದ್ಮೇಲೆ ಎಲ್ಲರೂ ಬಿಸಿಲು ಅನ್ನೋದೇ ಏನು ಅನ್ನೋದೇ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ಎಲ್ಲರೂ ಉತ್ಸಾಹದಿಂದ ಕೆಲಸವನ್ನು ಮಾಡ್ತಿದ್ದಾರೆ. ಆಮೇಲೆ ಹಿರಿಯರು ಮುಖಂಡರಾದ ನಂಜನಮಠ ಸಾಹೇಬರು, ನಾಗರಾಜ್ ಹದ್ಲಿ ಅವರು, ಆಮೇಲೆ ತಪ್ಶೆಟ್ಟಿ ಸಾಹೇಬರು, ರಾಜು ಅಣ್ಣ ಮನಿಕೇರಿ ಅವರು, ಇವರೆಲ್ಲ ಉತ್ಸಾಹದಿಂದ ಎಲ್ಲರೂ ತಮ್ಮ ಕೆಲಸಗಳನ್ನ ಭಾರಿ ಪ್ರೀತಿಯಿಂದ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್, ಯಾವುದೇ ಭಿನ್ನಮತವಿಲ್ಲ. ಎಲ್ಲರೂ ಪ್ರೀತಿಯಿಂದ ಏನು ಆ ಥರ ಯಾವುದೂ ವಿಷಯ ನಾವು ಎಲ್ಲೂ ಕೇಳಿಲ್ಲ. ಹೊಸದಾಗಿ ಏನೇನೋ ಹೇಳ್ತಿರ್ತಾರೆ, ನಾವು ಅದನ್ನು ಕಿವಿ ಕೊಡೋದಿಲ್ಲ ಅಂತ ನಾವು